ನಮಸ್ಕಾರ ವೀಕ್ಷಕರೇ, ಬಿಹಾರದಲ್ಲಿ ಬಿಜೆಪಿ ಹೊಸ ಇತಿಹಾಸ ಬರೆಯೋದಕ್ಕೆ ರೆಡಿಯಾಗಿದೆ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಸಿಎಂ ಆಡಳಿತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಾಜಿ ಸಿಎಂ ನಿತೀಶ್ ಕುಮಾರ್ ರಾಜ್ಯಸಭೆ ಪ್ರವೇಶ ಬೆನ್ನಲ್ಲೇ ಬಿಜೆಪಿ ಸಿಎಂ ಅಭ್ಯರ್ಥಿಯಾಗಿ ಸಾಮ್ರಾಟ್ ಚೌಧರಿಯನ್ನ ನೇಮಕ ಮಾಡಿದೆ. ಸಾಮ್ರಾಟ್ ಯಾರು, ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಅವರ ಆಯ್ಕೆ ಇಂಪ್ಯಾಕ್ಟ್ ಮಾಡುತ್ತೆ, ಇದೆಲ್ಲವೂ ಚರ್ಚೆ ನಡೀತಾ ಇದೆ. ಬಿಹಾರದ ಭವಿಷ್ಯ ಹೇಗೆ ಇರಲಿದೆ ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಇತ್ತ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಲೋಕಸಭೆಯಲ್ಲಿ ಮಾತಾಡ್ತಾ ಇರೋ ಹಳೆಯ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಅದರಲ್ಲಿ ಇವತ್ತು ಅವರ ಮೇಲೆ ಯಾವುದೆಲ್ಲ ಆರೋಪ ಇದೆಯೋ ಅದರ ವಿರುದ್ಧವೇ ಅಂದು ಅವರು ದನಿ ಏರಿಸಿದ್ರು. ಇದು ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಒಂದಷ್ಟು ಕಣ್ಣರಳಿಸೋ ಆಫರ್ಗಳನ್ನು ಕೂಡ ಕೊಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಹಾರದಲ್ಲಿ ಬಿಜೆಪಿ ತನ್ನ ಮೊದಲ ಸಿಎಂ ಅನ್ನ ಅನೌನ್ಸ್ ಮಾಡಿದೆ. ಆಲ್ರೆಡಿ ನಡೆದಿದ್ದ ಮಾತುಕತೆ ಹಾಗೂ ಒಪ್ಪಂದದ ಪ್ರಕಾರವೇ ಬಿಹಾರದಲ್ಲಿ ಬಿಜೆಪಿಯ ಪ್ರಮುಖ ಮಿತ್ರ ಹಾಗೂ ಎನ್ಡಿಎ ಒಕ್ಕೂಟದಲ್ಲಿ ಪ್ರಮುಖ ಪಾತ್ರ ವಹಿಸಿರೋ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರ ಉಪಸ್ಥಿತಿಯಲ್ಲೇ ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿಯನ್ನ ಮುಂದಿನ ಸಿಎಂ ಅಂತ ಅನೌನ್ಸ್ ಮಾಡಲಾಗಿದೆ. ನಾಳೆ ಪ್ರಮುಖರ ಸಮ್ಮುಖದಲ್ಲಿ ಸಾಮ್ರಾಟ್ ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. 50 ವರ್ಷಗಳ ಕಾಲ ಬಿಹಾರ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದು ಸುಶಾಸನ್ ಬಾಬು ಅಂದ್ರೆ ಉತ್ತಮ ಆಡಳಿತಗಾರ ಅಂತ ಹೆಸರು ಮಾಡಿದ್ದ ನಿತೀಶ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋದು ಅವರ ಪಕ್ಷದಲ್ಲಿ ಹಾಗೂ ಮತದಾರರಲ್ಲಿ ಬೇಸರ ಮೂಡಿಸಿದೆ. ಆದರೆ ಅದನ್ನು ಮೀರಿಸಿ ಈಗ ಬಿಹಾರದಲ್ಲಿ ಹೊಸ ಕ್ರಾಂತಿಯ ನಿರೀಕ್ಷೆ ದಟ್ಟವಾಗಿದೆ. ಕಳೆದ 1 ತಿಂಗಳ ಹಿಂದೆಯೇ ನಿತೀಶ್ ಕುಮಾರ್ ತಮ್ಮ ನಿರ್ಧಾರವನ್ನ ತಿಳಿಸಿದ್ರಿಂದ ಅವರ ನಿರ್ಗಮನ ಅಚ್ಚರಿ ತರಿಸೋ ರೀತಿ ಇರಲಿಲ್ಲ. ಪೂರ್ವ ನಿಗದಿಯಂತೆಯೇ ಅವರು ರಾಜ್ಯಸಭೆಗೆ ಪ್ರವೇಶಿಸಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದ್ರೆ ಈ 1 ತಿಂಗಳಲ್ಲಿ ಇದ್ದ ಕುತೂಹಲ ಏನಂದ್ರೆ ಬಿಜೆಪಿಯಿಂದ ಯಾರು ಸಿಎಂ ಆಗ್ತಾರೆ ಅನ್ನೋದು. ತೀರಾ ಅಚ್ಚರಿ ಆಯ್ಕೆ ಅಲ್ಲ, ಸಾಮ್ರಾಟ್ ಚೌಧರಿಯನ್ನೇ ಆಯ್ಕೆ ಮಾಡಬಹುದು ಅನ್ನೋ ಚರ್ಚೆ ಮೊದಲೇ ಇತ್ತು. ಜೊತೆಗೆ ಇನ್ನೊಂದೆರಡು ಹೆಸರು ಕೂಡ ಅದಕ್ಕೆ ಸೇರ್ಪಡೆಯಾಗಿತ್ತು. ಆದ್ರೆ ಕಳೆದ ಕೆಲ ದಿನಗಳಿಂದ ಸಾಮ್ರಾಟ್ ಚೌಧರಿಯ ಫೈನಲ್ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು. ಕೆಲ ಮಾಧ್ಯಮಗಳು ಕೂಡ ಅದನ್ನೇ ಕನ್ಫರ್ಮ್ ಮಾಡಿದ್ವು. ಇವತ್ತು ನಿತೀಶ್ ಕುಮಾರ್ ಬೆಳಿಗ್ಗೆ ಸಾಮ್ರಾಟ್ ಹೆಸರು ಹೇಳೋ ಮೂಲಕ ಇನ್ನಷ್ಟು ಅಧಿಕೃತ ಮಾಡಿದ್ರು. ಸದ್ಯ ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಂಪುಟವನ್ನ ವಿಸರ್ಜನೆ ಮಾಡಿದ್ದಾರೆ. ನಾಳೆ ಸಾಮ್ರಾಟ್ ಪ್ರಮಾಣ ವಚನ ಬೆನ್ನಲ್ಲೇ ನೂತನ ಕ್ಯಾಬಿನೆಟ್ ಕೂಡ ರಚನೆಯಾಗುತ್ತೆ. ಇನ್ನು ಸ್ಥಾನ ಪಲ್ಲಟದ ಜೊತೆಗೆ ಕ್ಯಾಬಿನೆಟ್ ಸ್ಥಾನಮಾನ ಕೂಡ ಪೂರ್ವ ನಿಗದಿಯಾಗಿದೆ. ಬಿಜೆಪಿ ಹಾಗೂ ಜೆಡಿಯು 15 ಸ್ಥಾನಗಳನ್ನು ಹಂಚಿಕೊಳ್ತಾ ಇದೆ. ಅದರಲ್ಲಿ ಪ್ರಮುಖ ಸ್ಥಾನವಾದ ಸಿಎಂ ಹಾಗೂ ಹೋಮ್ ಮಿನಿಸ್ಟರ್ ಮತ್ತು ಸ್ಪೀಕರ್ ಹುದ್ದೆಯನ್ನ ಬಿಜೆಪಿ ಪಡೆದಿದ್ರೆ ಡಿಸಿಎಂ ಸೇರಿ ಇತರ ಪ್ರಮುಖ ಹುದ್ದೆಗಳನ್ನ ಜೆಡಿಯು ಬಾಚಿಕೊಳ್ಳಲಿದೆ. ಮೈತ್ರಿ ನೀತಿಯಂತೆ ಉಳಿದ ಮಿತ್ರರಿಗೂ ಸಚಿವ ಸ್ಥಾನ ಹಂಚಿಕೆಯಾಗಿದ್ದು ಚಿರಾಗ್ ಪಾಸ್ವಾನ್ರ ಪಕ್ಷಕ್ಕೆ 2 ಸ್ಥಾನ ಹಾಗೂ ಎಚ್ಎಎಂಗೆ 1 ಸ್ಥಾನವನ್ನು ನೀಡಲಾಗಿದೆ. ಇಷ್ಟು ವರ್ಷಗಳ ಕಾಲ ಹಲವು ಸಲ ಬಿಜೆಪಿ ಟೇಬಲ್ ಟಾಪರ್ ಆಗಿದ್ರು. ಜೆಡಿಯುಗೆ ಅರ್ಥಾತ್ ನಿತೀಶ್ ಕುಮಾರ್ಗೆ ಬೆಂಬಲ ಕೊಟ್ಟು ಅವರನ್ನೇ ಸಿಎಂ ಮಾಡ್ತಾ ಇದ್ರು. ಈಗ ಅವರು ಬಿಜೆಪಿಗೆ ಸ್ಥಾನವನ್ನ ಬಿಟ್ಟುಕೊಡುವ ಮೂಲಕ ಸಂಚಲನ ಮೂಡಿಸಿದ್ದಾರೆ. ಅಂದಹಾಗೆ ನಿತೀಶ್ ಕುಮಾರ್ ಕುರ್ಚಿ ಬಿಟ್ಟುಕೊಟ್ಟರು, ರಾಜಕೀಯದಲ್ಲಿ ಹೊಸ ದಾಖಲೆ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಸಾಂವಿಧಾನಿಕ ಹುದ್ದೆಗಳನ್ನು ಅವರು ಅಲಂಕರಿಸಿದ್ದಾರೆ. ಎಂಎಲ್ಎ, ಎಂಎಲ್ಸಿ, ಲೋಕಸಭಾ ಎಂಪಿ, ಸಿಎಂ, ಯೂನಿಯನ್ ಮಿನಿಸ್ಟರ್, ಹಾಗೆ ಈಗ ರಾಜ್ಯಸಭಾ ಸದಸ್ಯ. ಇಷ್ಟೊಂದು ಹುದ್ದೆಗಳನ್ನ ಈವರೆಗೆ ಭಾರತದಲ್ಲಿ ನಿರ್ವಹಿಸಿರೋ ನಾಯಕ ಯಾರಾದ್ರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ನಿತೀಶ್ ಅನ್ನೋ ಹೆಗ್ಗಳಿಕೆಗೂ ಕೂಡ ಅವರು ಪಾತ್ರರಾಗಿದ್ದಾರೆ. ಇನ್ನು ಈಗ ಎಲ್ಲರಲ್ಲಿರೋ ಪ್ರಶ್ನೆ, ಸಾಮ್ರಾಟ್ ಚೌಧರಿ ಯಾರು, ಅವರು ಹೇಗೆ ಬಿಜೆಪಿ ಪಾಲಿಗೆ ಸ್ಟಾರ್ ಲೀಡರ್ ಆಗ್ತಾರೆ ಅನ್ನೋದು. ಮೂಲತಃ ರಾಜಕೀಯ ಕುಟುಂಬದಿಂದಲೇ ಬಂದಿರೋ ಸಾಮ್ರಾಟ್ ಚೌಧರಿಯ ತಂದೆ ತಾಯಿ ಎಲ್ಲರೂ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದವರು ಹಾಗೂ ಗೆದ್ದವರೇ. 1990ರಲ್ಲಿ ಆಕ್ಟಿವ್ ಪಾಲಿಟಿಕ್ಸ್ಗೆ ಕಾಲಿಡೋ ಅವರು ಜೆಡಿಯು ಹಾಗೂ ಆರ್ಜೆಡಿ ಸರ್ಕಾರದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದ ಅನುಭವ ಹೊಂದಿದ್ದವರು. 2017ರ ಹೊತ್ತಲ್ಲೇ ಸಾಮ್ರಾಟ್ ಬಿಜೆಪಿಗೆ ಸೇರ್ತಾರೆ ಅನ್ನೋ ವಾತಾವರಣ ಕ್ರಿಯೇಟ್ ಆಗಿರುತ್ತೆ. 2018ರಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಸೇರಿದ ಬೆನ್ನಲ್ಲೇ ಬಿಜೆಪಿಯ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕ ಆಗ್ತಾರೆ. ಅದಾಗಿ ಕೆಲವೇ ವರ್ಷ ಅಂದ್ರೆ 2023ರಲ್ಲಿ ಬಿಜೆಪಿಯ ಸ್ಟೇಟ್ ಯೂನಿಟ್ ಪ್ರೆಸಿಡೆಂಟ್ ಕೂಡ ಆಗ್ತಾರೆ. ಪಕ್ಕಾ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರೋ ಸಾಮ್ರಾಟ್ ಚೌಧರಿ ನಾಯಕತ್ವದಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿರುತ್ತೆ. ಈ ಹೊತ್ತಲ್ಲಿ ಇನ್ನೊಂದು ದಿಕ್ಕಲ್ಲಿ ನಿತೀಶ್ ಕುಮಾರ್ ಬಿಜೆಪಿ ಮೈತ್ರಿಯನ್ನ ಬಿಟ್ಟು ಮತ್ತೆ ಆರ್ಜೆಡಿ ಮೈತ್ರಿ ಸೇರಿ ಅಲ್ಲಿ ಸಿಎಂ ಆಗಿ ನಂತರ ಮತ್ತೆ ಅಲ್ಲಿಂದ ವಾಪಸ್ ಬಿಜೆಪಿ ಕಡೆಗೆ ಬಂದು ಮೈತ್ರಿ ಮಾಡಿಕೊಂಡು ಸಿಎಂ ಆಗಿರ್ತಾರೆ. ಆ ಹೊತ್ತಲ್ಲಿ ಅಂದ್ರೆ 2024ರಲ್ಲಿ ಸಾಮ್ರಾಟ್ ಡಿಸಿಎಂ ಆಗಿರ್ತಾರೆ. ಅದಾದ ಬಳಿಕ ಕಳೆದ ವರ್ಷ ನಡೆದ ಎಲೆಕ್ಷನ್ ನಲ್ಲಿ ಬೃಹತ್ ಗೆಲುವು ಕಂಡು ಸರ್ಕಾರ ರಚನೆಯಾದಾಗ್ಲೂ ಸಾಮ್ರಾಟ್ ಡಿಸಿಎಂ ಆಗಿರ್ತಾರೆ. ಈಗ ಅಪ್ಗ್ರೇಡ್ ಅನ್ನೋ ಹಾಗೆ ಸಿಎಂ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಈಗ ಯಾಕೆ ಸಾಮ್ರಾಟ್ ಚೌಧರಿ ಅನ್ನೋ ಪ್ರಶ್ನೆ ಇದ್ರೆ ಅದಕ್ಕೆ ಕಾರಣ ಅನುಭವ.
ಹಲವು ಪಕ್ಷಗಳನ್ನ ಕಂಡು ಎಲ್ಲಾ ಕಡೆಯಲ್ಲೂ ಉನ್ನತ ಹುದ್ದೆಗಳನ್ನ ನಿರ್ವಹಿಸಿರೋ ಸಾಮ್ರಾಟ್ ಬಿಹಾರದ ಸುದೀರ್ಘ ಸಿಎಂ ನಿತೀಶ್ ಕುಮಾರ್ ಅವರನ್ನ ಹತ್ತಿರದಿಂದ ನೋಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಅರ್ಥಾತ್ ಬಿಹಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದು ಒಂದು ಕಾರಣ. ಇನ್ನು ಬಿಹಾರದಲ್ಲಿ ಬಿಜೆಪಿ ಇನ್ನೂ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಬೇಕು ಅಂದ್ರೆ ಜಾತಿ ಆಧಾರದಲ್ಲೂ ಕೂಡ ನಾಯಕತ್ವಕ್ಕೆ ಮಣೆ ಹಾಕಬೇಕು. ಆ ನಿಟ್ಟಿನಲ್ಲೂ ಸಾಮ್ರಾಟ್ ಸೂಕ್ತ ವ್ಯಕ್ತಿ ಅನ್ನೋದು ಕಾಣಿಸ್ತಾ ಇದೆ. ಬಿಹಾರದಲ್ಲಿ ಅತ್ಯಂತ ಪ್ರಭಾವಿ ಸಮುದಾಯಗಳ ಪೈಕಿ ಗುರುತಿಸಿಕೊಂಡಿರೋ ಕುಶ್ವಾ ಸಮುದಾಯಕ್ಕೆ ಸಾಮ್ರಾಟ್ ಸೇರಿದವರಾಗಿದ್ದಾರೆ. ಒಬಿಸಿ ಸಮುದಾಯದಲ್ಲಿ ಯಾದವರ ನಂತರದ ಸ್ಥಾನದಲ್ಲಿ ಅತಿ ದೊಡ್ಡ ಸಮುದಾಯ ಅಂದ್ರೆ ಅದು ಕುಶ್ವಾ. ಸುಮಾರು 4.2% ಕುಶ್ವಾ ಸಮುದಾಯದ ಮತದಾರರಿದ್ದಾರೆ. ಅದರಿಂದ ಸಾಮ್ರಾಟ್ ಆಯ್ಕೆ ಸೂಕ್ತ ಎನಿಸಿಕೊಂಡಿದೆ. ಅಂದಹಾಗೆ ಪಟ್ಟ ಸಿಕ್ಕಿದ ಕೂಡಲೇ ಹಾದಿ ಸುಗಮ ಇಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ 2 ದಶಕಗಳಿಂದ ಬಿಹಾರ ನೋಡ್ತಾ ಇದ್ದಿದ್ದು, ಗೆಲ್ಲಿಸ್ತಾ ಇದ್ದಿದ್ದು ಒಬ್ಬೇ ಒಬ್ಬ ಸಿಎಂ ಅನ್ನ. ಅವರ ಜಾಗದಲ್ಲಿ ಬೇರೆಯವರನ್ನ ಜನರು ಕಲ್ಪಿಸಿಕೊಳ್ಳೋದಕ್ಕೂ ಸಮಯ ಹಿಡಿಯುತ್ತೆ. ಸಾಮ್ರಾಟ್ ಆಡಳಿತವನ್ನ ಮೆಚ್ಚಿಕೊಳ್ಳೋ ಮಟ್ಟಕ್ಕೆ ಕೆಲಸ ಮಾಡೋ ಅವಶ್ಯಕತೆ ಇದೆ. ಸಮುದಾಯಗಳ ಪ್ರಾತಿನಿಧ್ಯವನ್ನ ದಾಟಿ ಎಲ್ಲರಿಗೂ ಸೇರಿದ ನಾಯಕ ಅನ್ನೋದು ಜನರ ಮನಸ್ಸಲ್ಲಿ ಮೂಡುವಂತೆ ಮಾಡೋ ದೊಡ್ಡ ಜವಾಬ್ದಾರಿ ಸಾಮ್ರಾಟ್ ಮೇಲಿದೆ. ಇನ್ನು ಈತ ಎಲೆಕ್ಷನ್ ನಡೀತಾ ಇರೋ ರಾಜ್ಯಗಳ ಕಡೆ ನೋಡಿದ್ರೆ ಬಂಗಾಳದಲ್ಲಿ ಸಿಎಂ ಮಮತಾರ ಹಳೆ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. 2003ರಲ್ಲಿ ಲೋಕಸಭಾ ಸದಸ್ಯ ಆಗಿದ್ದಾಗ ಬಂಗಾಳ ಸರ್ಕಾರದ ವಿರುದ್ಧ ಸಾಲು ಆರೋಪಗಳನ್ನು ಅವರು ಮಾಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬಂಗಾಳದಲ್ಲಿ ಅಕ್ರಮ ವಲಸಿಗರು ನುಸುಳ್ತಾ ಇದ್ದಾರೆ. ಬಾಂಗ್ಲಾ ಹಾಗೂ ಪಾಕಿಸ್ತಾನದಿಂದ ಸುಮಾರು 1 ಕೋಟಿ ಅಕ್ರಮ ವಲಸಿಗರು ಬಂದಿದ್ದಾರೆ. ಅಕ್ರಮ ನೋಟು ಕರೆನ್ಸಿ ವ್ಯವಹಾರಗಳಿಗೆ ಬಂಗಾಳ ಸಾಕ್ಷಿಯಾಗಿದೆ. ಅಕ್ರಮ ವಲಸಿಗರು ಬರೋದಕ್ಕೆ ಖುದ್ದು ಬಂಗಾಳದ ಸರ್ಕಾರ ಸಹಾಯ ಮಾಡ್ತಾ ಇದೆ. ಬಂಗಾಳದಲ್ಲಿ ಉಗ್ರ ಕೃತ್ಯಗಳು ಕೂಡ ನಡೀತಾ ಇದ್ದು, ಐಸಿಸ್, ಅಲ್ ಖೈದಾ ಎಲ್ಲವೂ ಕೂಡ ಆಕ್ಟಿವ್ ಆಗಿವೆ. ಸಿಎಜಿ ವರದಿ ಬಂಗಾಳದಲ್ಲಿ ಸುಮಾರು 66 ಲಕ್ಷ ನಕಲಿ ರೇಷನ್ ಕಾರ್ಡ್ ಇವೆ ಅನ್ನೋ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದೆ. ಇದ್ಯಾವುದು ಸಣ್ಣ ಪುಟ್ಟ ವಿಷಯ ಅಲ್ಲ, ಅತ್ಯಂತ ಗಂಭೀರ ವಿಚಾರಗಳು. ಆದ್ರೆ ಸರ್ಕಾರ ಇದರ ಬಗ್ಗೆ ಯಾವ ಕ್ರಮ ಕೈಗೊಳ್ತಾ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ ಅಂತ ದನಿ ಏರಿಸಿರ್ತಾರೆ. ಆಗ ಮಮತಾ ಬೊಟ್ಟು ಮಾಡಿದ್ದ ಎಲ್ಲಾ ಸಮಸ್ಯೆಗಳು ಈಗಲೂ ಕೂಡ ಬಂಗಾಳದಲ್ಲಿದೆ. ಆದರೆ ಅದರ ಬಗ್ಗೆ ಮಮತಾ ತುಟಿ ಬಿಚ್ಚೋದೇ ಇಲ್ಲ. ಅಂದು ನಕಲಿ ರೇಷನ್ ಕಾರ್ಡ್ಗಳ ಲೆಕ್ಕ ಕೊಟ್ಟಿದ್ದ ಮಮತಾಗೆ ಇಂದು ಅಕ್ರಮ ವಲಸಿಗರ ಲೆಕ್ಕ ಎಷ್ಟಿದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿರ್ಮೂಲನೆ ಮಾಡೋದಕ್ಕೆ SIR ಮಾಡಿದ್ರೆ ಮೊದಲ ಅಡ್ಡಗಾಲು ಅವರದ್ದೇ. ಅದರಿಂದ ಈ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಈತ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಕೆಲವೊಂದು ಆಫರ್ಗಳನ್ನ ಅದರಲ್ಲಿ ನೀಡಿರೋದು ಹೈಲೈಟ್ ಆಗ್ತಾ ಇದೆ. ಅದರಲ್ಲಿ ಮಹಿಳೆಯರಿಗೆ ಮಾಸಿಕ 2,000 ಅನ್ನೋದು ಆಕರ್ಷಕವಾಗಿದ್ರೆ ವರ್ಷಕ್ಕೆ 3 ಉಚಿತ LPG ಸಿಲಿಂಡರ್ ಗಮನ ಸೆಳೀತಾ ಇದೆ. ಹಾಗೆ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಳ ಆಗಿರೋದ್ರಿಂದ 10,000 ರೂಪಾಯಿ ಒನ್ ಟೈಮ್ ಪೇಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಮಹಿಳೆಯರಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಳ್ಳೋದಕ್ಕೆ ಸುಮಾರು 25,000 ರೂಪಾಯಿ ಸಬ್ಸಿಡಿ ನೀಡಿದ್ದಾರೆ. ಹಾಗೂ ಜಲ್ಲಿಕಟ್ಟುಗಾಗಿ ಎತ್ತು ಸಾಕುವವರಿಗೆ ಮಾಸಿಕ 2,000 ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಜಲ್ಲಿಕಟ್ಟು ಆಡುವಾಗ ಯಾರಾದ್ರೂ ಮೃತಪಟ್ಟರೆ ಅವರಿಗೆ 10 ಲಕ್ಷ ಪರಿಹಾರ ಧನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆದ್ರೆ ಒಂದು ಕಡೆ ವಿಜಯ್ ಚಿನ್ನ ಕೊಡೋ ಆಫರ್, ಇನ್ನೊಂದು ಕಡೆ ಪಳನಿಸ್ವಾಮಿ ಫ್ರಿಡ್ಜ್ ಆಫರ್, ಮತ್ತೊಂದು ಕಡೆ ಆಲ್ರೆಡಿ ಅಕೌಂಟ್ಗೆ 5,000 ಹಾಕಿರೋ ಸ್ಟಾಲಿನ್ ಕೊಡುಗೆಗಳ ಮುಂದೆ ಈ ವಿಚಾರಗಳು ಜನರನ್ನ ಎಷ್ಟರ ಮಟ್ಟಿಗೆ ಆಕರ್ಷಿಸಲಿದೆ ಅನ್ನೋದು ಗೊತ್ತಿಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.